ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗುರು ಇವಾಗ ಟೈಮ್ ಬಂದು ಗುರು 5:40. ಇಷ್ಟು ಬೇಗ ಏನಕ್ಕಪ್ಪ ಹೊಳ್ತಿದ್ಯಾ ಗುರು ಅಂದರೆ 6 ಗಂಟೆ ಅಷ್ಟೊತ್ತಿಗೆ ಮನೇನ ನಾನು ಬಿಡ್ತೀನಿ. ಇನ್ನೇನು ಬೇಗನೆ ಬಿಡ್ತೀನಿ. 7:30ಗೆ ಕ್ಲಾಸಸ್ ಇದೆ. ಮತ್ತು ಇವತ್ತು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ. ಅಂದರೆ 8th ಸೆಮ್ಮಲ್ಲಿ ಗುರು ಇದು 2ನೇದಾಗತ್ತೆ. ಮೊದಲನೇದು ಅವಾಗ ಆಗಿತ್ತಲ್ಲ, ಆ ಒಂದು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡ್ಬೋದು ಗುರು. ಇಷ್ಟು ಬೇಗ ಹೊರಟಾಗ ಬೇಜಾರು ಗುರು. ಈ ವಾರದಲ್ಲಿ ಹೋಗಿರೋದೆ ಒಂದೇ ಒಂದು ಸತಿ ಕಾಲೇಜಿಗೆ. ಬುಧವಾರ ಹೆಲ್ತ್ ಈಸ್ ವೆಲ್ತ್ ಅಂತ ಮಾಡೋದ್ನಲ್ಲ, ಅದು ಬುಧವಾರ ಮಾಡಿದ್ದು. ಗುರುವಾರ ಹಾಕಿದೆ ಗುರು. ಗುರು ಇವಾಗ ಬೇಕಾಗಿದೆ ನೋಡಿ ಗುರು. ಗಾಡಿಯಲ್ಲಿದೆ, ಇವಾಗ ಆರಾಮ್ಸಾಗಿ ಹೊಡಬೇಕು. ಅದು ಪ್ರೆಸೆಂಟೇಷನಿಗೆ ಬರೀ ಪ್ರಿಪೇರ್ ಒಂಚೂರೇನೋ ಓದಿದ್ದೀನಿ, ಮತ್ತೆ ಓದಬೇಕು. ಅದು 12:40ಕ್ಕಿದೆ. ಇವಾಗ ಗುರು ಆರಾಮ್ಸಾಗಿ ಹೊರಟ್ಬಿಟ್ಟು ಈಗ ಮೋಟೋ ವ್ಲಾಗ್ ಹಾಕ್ಕೊಂಡ್ರು ಏನಂದ್ರೆ ಏನೂ ಕಾಣಲ್ಲ. ಬೇಡ, ಕಾಲೇಜ್ಗೆ ಹೋಗ್ಬಿಟ್ಟೆ ನೆಕ್ಸ್ಟ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಮಧ್ಯದಲ್ಲಿ ಎಲ್ಲರೂ ಹಾಕಿದ್ರೆ ಹಾಕ್ತೀನಿ. ನೋಡೋಣ ಇವತ್ತು ಪ್ರೆಸೆಂಟೇಷನ್ ಚೆನ್ನಾಗಿ ಆಗತ್ತಾ ಅಂತ. ಇದು 7:30 ಇರೋದೇ ಬೇಜಾರಾಗ್ತಿರೋದು ಗುರು. 8:30 ಇದ್ದೀರ ಆರಾಮ್ಸಾಗಿ ಹೋಗ್ಬೋದಿತ್ತು 7 ಗಂಟೆಗೆ. ಬಟ್ ಬೇಗ ಬಿಡಬೇಕಾಗತ್ತೆ. 7:30 ಇದೆ, ಒಂದಿನ ಅಲ್ವಾ, ಹೆಂಗೋ ಒಳ್ಳೆಬೇಕೀಗ ಅಷ್ಟೇ. ಸಿಗೋಣ ಮತ್ತೆ. ಗೈಸ್ ಮುಗೀತು ಗುರು. ಎಲ್ಲ 2:24 ಆಗೋಗಿದೆ, ಇನ್ನೂ ಊಟ ಮಾಡಿಲ್ಲ. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಚೆನ್ನಾಗೇ ಆಯಿತು. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇವರು. ಸಗದಾಗೆ ಆಯಿತು ಲೆಕ್ಕದಲ್ಲಿ. ಬಟ್ ಈ ಸತಿ ಏನಾಯಿತು ಅಂದರೆ ಗುರು, ನಾನು ಹೋಗಿದ್ದ. ನಾನು ಏನೇನೋ ಕ್ವಶನ್ ಕೇಳ್ತಾರೆ ಅಂತ ಹೋಗಿದೆ. ಬಟ್ ಅಲ್ಲೇನೂ ಕೇಳಲಿಲ್ಲ. ಹೋದ್ಸತಿ ಏನೂ ಕರೆಕ್ಟಾಗಿ ನೋಡಿರಲಿಲ್ಲ, ಅವಾಗ ಏನೇನೋ ಕೇಳಿಬಿಟ್ರು. ಬಟ್ ಇವಾಗ ಎಲ್ಲ ಒಂದು ರೇಂಜಿಗೆ ಹೋಗಿದೆ ಗುರು. ಬಟ್ ಏನೂ ಕೇಳಲಿಲ್ಲ. ಅದೇನೇನು ಆಯಿತು ಗುರು ಆಮೇಲೆ ಮಾತಾಡ್ತೀನಿ, ನೋಡೋಣ. ಊಟ ಮಾಡ್ಬೇಕು ಗುರು. ಇಲ್ಲಿ ನನಗೆ ಇಲ್ಲಿ ಹೋದ್ರೆ ನೋಡ್ಬೇಕು ಗುರು ಏನು ಮಾಡಬೇಕು ಅಂತ ನೋಡ್ತೀನಿ. ಬಿಟ್ಬಿಟ್ಟು ಅಲ್ಲೆಲ್ಲಾರು ಮಾಡ್ತೀನಿ. ಒಂಚೂರು ಮೊಸರನ್ನ ಏನಾದ್ರು ತಿನ್ನೋಣ. ಬಿಸಿಲು ಏನು ಈ ರೇಂಜಿಗೆ ಹೊಡಿತೈತೆ. ಏನು ಮಾಡೋಕ್ಕಾಗಲ್ಲ, ಬಿಸಿಲು ಇದ್ದೇ ಇರತ್ತೆ. ಇವಾಗ ಫಸ್ಟು ಹೊರಡ್ಬೇಕು ಗುರು ಬೇಗ, ಇಲ್ಲ ಅಂದರೆ ಕಷ್ಟ ಆಗತ್ತೆ. ಅದರಿಂದ ಹೊರಡುವ ನಿಧಾನಕ್ಕೆ. ಒಂಚೂರು ಲೇಟ್ ಆಯಿತು. ಅದೇ ಇಷ್ಟೊತ್ತಿಗೆ ಊಟ ಆಗಿರತ್ತೆ ಅಂದ್ಕೊಂಡಿದ್ದೆ, ಹೊರಟ್ಬಿಡುವ ಅಂತ. ಗುರು ಹೊರಡಬೇಕು ಅಷ್ಟೇ, ಇನ್ನೇನಿಲ್ಲ. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮುಗೀತು, ಕ್ಲಾಸಸ್ಸು ಮುಗೀತು, ಪೇಪರು ಕೊಟ್ಟರು ಗುರು. CMOS VLSI ಮತ್ತು ಇನ್ನೊಂದು ಸಬ್ಜೆಕ್ಟ್ ಗುರು ಡಿಜಿಟಲ್ ಕಂಪ್ರೆಷನ್ ಟೆಕ್ನಿಕ್ಸ್, ಅದ್ರೂ ಸಹ ಪೇಪರ್ನ ಕೊಟ್ಟರು. ಇವಾಗ ಹೋಗ್ಬೇಕು ಗುರು. ಅದು ಮಾರ್ಕ್ಸ್ 22 ಬಂತು, ಲೋ ಪವರ್ VLSI 18 ಬಂತು. ಇವಾಗ ಫಸ್ಟು ನಾನು ಊಟ ಮಾಡ್ತೀನಿ, ಆಮೇಲೆ ಸಿಗೋಣ. ಆಮೇಲೆ ಮೋಟೋ ವ್ಲಾಗಲ್ಲಿ ಹಾಕೊಂಡೋಗಿ ಮಾತಾಡ್ತಾ ಎಂಡ್ ಮಾಡುವ. ಗೈಸ್ ಮೇಲ್ಕೋಟೆ ಹತ್ರನೇ ಬಂದೆ ಹಾಕೊಂಡೆ. ಇವಾಗ ಕಣಿವೆ ಹತ್ರ ಇದ್ದೀನಿ. ಅಲ್ಲಿ ನೋಡ್ತಿರ್ಬೋದು, ಅದು ಮಂಡ್ಯ ಗಾಡಿ ವೈರಮುಡಿ ಅಂತ ಇದೆ, ಅಲ್ಲಿ ನೋಡ್ತಿರ್ಬೋದು ನೀವು. ಅದೆಷ್ಟು ಕ್ಲಾರಿಟಿಯಾಗಿ ಕಾಣುತ್ತೋ ಅದಿಲ್ವೋ ನನಗಂತೂ ಗೊತ್ತಿಲ್ಲ. ಗುರು ಕಣಿವೆ ಹತ್ರನೇ ಬಂದು ಹಾಕೊಂಡೆ. ಹೊಟ್ಟೆ ಹಸಿದಿತ್ತು. ಅಲ್ಲಿ ಏನು ನನಗೆ ಬೇಕಾಗಿ ಸಿಗಲಿಲ್ಲ. ಒಂದು ಕಡೆ ಅದೇನು ಊಟ ಮಾಡಲಿಲ್ಲ ಗುರು. ಒಂದು 10 ರೂಪಾಯಿ ಕಲ್ಲಂಗಡಿ, ಒಂದು ಕರ್ಬೂಜ 30 ರೂಪಾಯಿಗೆ ಕುಡ್ಕೊಂಡು ಬರ್ತಾ ಇದ್ದೀನಿ. ಹೊಟ್ಟೆ ತುಂಬ, ಇನ್ನೂ ಹೊಟ್ಟೆ ತುಂಬಿಲ್ಲ ಗುರು. ತುಂಬಿಸ್ಕೋಬೇಕು ಮನೆಗೆ ಹೋಗಿ ಊಟ ಮಾಡಿ. ಯಪ್ಪ ಸ್ವಾಮಿ. ನಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಗುರು. ಅದೇ ನಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ ಇದೆಯಲ್ಲ ಗುರು, ಫ್ಯಾಬ್ರಿಕೇಶನ್ ಆಫ್ ಸೆನ್ಸರ್ ಫಾರ್ ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ VOCs. ಅದರಲ್ಲಿ ಎಥನಾಲ್ ಮತ್ತು ಅಸಿಟೋನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ನಂದು ಪಾರ್ಟ್ ಏನಿತ್ತು ಅದನ್ನು ಮಾತ್ರ ನಾನು ಇವಾಗ ಹೇಳ್ತೀನಿ. ಬಟ್ ನಾನು ಅದನ್ನು ಪೂರ್ತಿನೂ ಸಹ ಕಂಟಿನ್ಯೂ ಮಾಡಲಿಲ್ಲ. ಯಾಕಂದರೆ ನಂದು ಇನ್ನೂ ಒಂದು ಸ್ಲೈಡ್ ಯಾವುದೋ ಇತ್ತು ಗುರು. ಅವರು ಕೇಳದೆ ಹೋದರೆ ಮಾಡಬಾರ್ದು ಅಂತ ನಾನು ಮಾಡ್ತೀನಿ ಅಂತ ಹೇಳಲಿಲ್ಲ. ಓಕೆ ಅಂದರು. ಸರಿ ಓಕೆ, ನಮಗಿದು ಒಳ್ಳೇದೇ ಆಯ್ತಲ್ಲ ಅಂತ ಬಿಟ್ಬಿಟ್ಟೆ. ಒಂಚೂರು ಪ್ರಿಪೇರ್ ಬೇರೆ ಆಗೋಗಿದೆ ಗುರು. ನನಗೂ ಸರಿ ಅದೇನು ಓದ್ಕೊಂಡು ಹೋಗಿದ್ದವರು ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಏನೋ ಕೇಳಿದ್ರು, ಏನು ಹೇಳಬೇಕು ಅಂದರೂ ಗೊತ್ತಿರಲಿಲ್ಲ. ಈ ಸತಿ ಕರೆಕ್ಟಾಗಿ ಒಂದಿಷ್ಟು ಹೋಗಿದೆ ಗುರು. ಬಟ್ ಅವರೇನು ಕೇಳಲಿಲ್ಲ. ಹಿಂಗೆ ಆಗೋದು ಗುರು. ನಾವು ಹೋದಾಗ ಏನೂ ಕೇಳಲ್ಲ, ಹೋಗದೆ ಇದ್ದಾಗೆಲ್ಲ ಕೇಳ್ತಾರೆ. ದಟ್ಸ್ ದ ಪ್ರಾಬ್ಲಮ್ ಬ್ರೋ. ಏನಕ್ಕೆ ಲೇಟ್ ಆಗಿದ್ದು ಅಂದರೆ, ಸ್ವಲ್ಪ ಇದನ್ನ ಸಿನಾಪ್ಸಿಸ್ ಇರೋ ಥರ ಗುರು, ಅದನ್ನು ಪ್ರಿಂಟೌಟ್ ಹೋಗಿರಲಿಲ್ಲ ಗುರು. ಅದೊಂದೇ ಪ್ರಾಬ್ಲಮ್ ಮಾಡಿದ್ದು. ಅದರಿಂದ ಒಂಚೂರು ಲೇಟ್ ಆಯ್ತು ಅಷ್ಟೇ. ಇಲ್ಲ ಅಂತಿದ್ರೆ ಈ ಸತಿಗೆ ಮನೇಲಿ ಇರ್ತಿದೆ. ಮತ್ತೆ ಅಷ್ಟೇ ಗುರು, ಇನ್ನೇನಿಲ್ಲ. ಇಂಟರ್ನಲ್ಸ್ 22, 18 ಈವೆಂಟ್ಗೆ ಒಂದು 18 ಕೊಡ್ತಾರೆ. ಯಾವುದು ಎಲಿಜಿಬಿಲಿಟಿಗೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಐ ಥಿಂಕ್ ಹೆಂಗೆ ಇದ್ರು ಒಂದು 18 ಅಂತ ಕೊಟ್ಟರೆ ಅದು CMOS 36
ಅದಲ್ಲೇ 40 ಎಲಿಜಿಬಲ್ಲೇ ಆಗೋಗುತ್ತೆ. ನೆಕ್ಸ್ಟ್ ಟೆಸ್ಟಲ್ಲಿ ಚೆನ್ನಾಗಿ ಬರೆದ್ರೆ ಎಲ್ಲ ಲಾಟ್ರಿ. ಈ ಸೆಬಲ್ ನೋಡೋದಾದ್ರು ಒಳ್ಳೆ ಎಸ್ ಡಿ ಪಿ ನಿಂತಿರೋದು ನಮ್ಮ ಪ್ರಾಜೆಕ್ಟ್ ಮೇಲೆ. ಪ್ರಾಜೆಕ್ಟ್ ಪ್ಯಾನಲ್ ಏನು ಮಾರ್ಕ್ಸ್ ಕೊಡ್ತಾರೆ ಅದ್ರ ಮೇಲೆ ನಮ್ಮದು ನಿಂತಿರೋದು. ಸರಿನಾ? ಯಾಕಪ್ಪ ಅಂದರೆ 10 ಕ್ರೆಡಿಟ್ ಇದೆ ಗುರು, 10 ಕ್ರೆಡಿಟ್ಸ್. ಅದರಿಂದ ನಮ್ಮದು ಎಲ್ಲ ನಿಂತಿರೋದು ಅದ್ರ ಮೇಲೆ. ನೋಡೋಣ ಅದೇನಾಗತ್ತೆ ಸೀನು. ಇನ್ನೇನು ಬಂದೇ ಬಿಟ್ಟೆ ಗುರು ಮೇಲ್ಕೋಟೆ. ಯಪ್ಪ ಫುಲ್ ಆರಾಮ್ಸ್ ಗುರು, ಆರಾಮ್ಸ ಹೋಗೋದಷ್ಟೇ. ಅದೇ ಗುರು ಸೀನು, ಇನ್ನೇನಿಲ್ಲ. ಚೆನ್ನಾಗಾಯಿತು. ನೋಡಬೇಕು ಅದೊಂದು ಪ್ರಾಜೆಕ್ಟು ಇನ್ನೆಲ್ಲ ಮುಗಿಸಿದ್ರೆ ಇಂಜಿನಿಯರಿಂಗ್ ಮುಗ್ದೋಗತ್ತೆ ಗುರು. ಒಂದು ಕಡೆ ಇಷ್ಟು ಬೇಗ ಮುಗಿದಲ್ಲ ಅಂತ ಬೇಜಾರಾಗತ್ತೆ. ಯಪ್ಪ ಏನು ಗುರು ಎಕ್ಕೋ ಮುಗೀತಲ್ಲ ಗುರು ಅಂತ ಖುಷಿನೂ ಆಗತ್ತೆ ಇನ್ನೊಂದು ಕಡೆ. ಏನಂತೀರ ಇದ್ರ ಬಗ್ಗೆ? ಹೊಡಿರಿ, ಕಾಮೆಂಟು ಮಾಡಿರಿ, ಲೈಕು. ಜೊತೆಗೆ ನೀವಿದ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.